ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ. ನಾನು ನಿಮ್ಮ ಸುನಿಲ್ ಆರಾಧ್ಯ. ನಾವಿವತ್ತು ಚಿಕ್ಕಬಳ್ಳಾಪುರದ ರಾಷ್ಟ್ರೀಯ ಹೆದ್ದಾರಿಯಾದಂಥ 44ರಲ್ಲಿ ಇದ್ದೀವಿ. ವಿಷಯ ಏನಪ್ಪಾ ಅಂತಂದ್ರೆ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಷನ್ ಬೋರ್ಡ್ಸ್ ಅನ್ನು ಏನು ಹಾಕಿದ್ದಾರೆ, ಇಲ್ಲಿ ರಸ್ತೆ ತಿರುವಿದೆ, ಇಲ್ಲಿ ನಿಧಾನಕ್ಕೆ ಚಲಿಸಬೇಕು, ಇಲ್ಲಿ ರಸ್ತೆ ಉಬ್ಬಿದೆ ಅನ್ನುವಂಥ ಕಾಷನ್ ಬೋರ್ಡ್ಗಳ ಮೇಲೆ ರಾಜಕಾರಣಿಗಳ ಬರ್ತ್ಡೇಗಳಿಗೆ, ಸೆಲೆಬ್ರೇಷನ್ಗಳಿಗೆ ಅವರಿಗೆ ಶುಭಾಶಯಗಳನ್ನು ಕೋರ್ತಕ್ಕಂತಹ ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ. ನಮ್ಮ ಒಂದು ತಕರಾರು ಏನು ಅಂತಂದ್ರೆ, ರಸ್ತೆಯ ಅಂತಾರಾಜ್ಯ ರಸ್ತೆ ಆಗಿರೋದ್ರಿಂದ ಈ ರಸ್ತೆಯಲ್ಲಿ ಬೇರೆ ರಾಜ್ಯಗಳಿಂದ ವಾಹನ ಸವಾರರು ಸಂಚರಿಸ್ತಾ ಇರ್ತಾರೆ. ನಿತ್ಯ ವಾಹನದ ದಟ್ಟಣೆ ಜಾಸ್ತಿ ಇರುತ್ತೆ. ಇವರಿಗೆ ರಸ್ತೆ ಯಾವುದೇ ಅಂದಾಜಿರೋದಿಲ್ಲ. ಈ ರಸ್ತೆಯಲ್ಲಿ ಕಾಷನ್ ಬೋರ್ಡ್ಗಳನ್ನು ನೋಡಿಕೊಂಡೇ ಪ್ರಯಾಣಿಸಬೇಕಾಗಿರುತ್ತೆ. ಆದ್ರೆ ಇಂತಹ ಬೋರ್ಡ್ಗಳನ್ನು ಹಾಕೋದ್ರಿಂದ, ರಸ್ತೆಯ ಕಾಷನ್ ಬೋರ್ಡ್ಗಳು ಕಾಣದೇ ಇರೋದ್ರಿಂದ ಅಪಘಾತಗಳಿಗೆ ಜಾಸ್ತಿ ಆಸ್ಪದ ಆಗುತ್ತೆ ಅನ್ನುವಂಥದ್ದು ನಮ್ಮ ತಕರಾರು. ಹೈವೇಯಲ್ಲಿ ಫ್ಲೆಕ್ಸ್ಗಳ ಅವಾಂತರ, ಅಪಘಾತವಾದ್ರೆ ಯಾರು ಹೊಣೆ? ಪ್ರಿಯ ವೀಕ್ಷಕರೇ, ಇದು ನಗರಕ್ಕೆ ಅಂಟಿಕೊಂಡಿರುವ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ 44. ಈ ಹೈವೇಯಲ್ಲಿ ದಿನವೊಂದಕ್ಕೆ ಸಾವಿರಾರು ಅಂತಾರಾಜ್ಯ ವಾಹನಗಳು ಸಂಚರಿಸುತ್ತವೆ. ಇತ್ತೀಚೆಗೆ ಈ ಹೆದ್ದಾರಿಯಲ್ಲಿ ಶುಭಾಶಯಗಳ ಕುರಿತ ಫ್ಲೆಕ್ಸ್ಗಳ ಹಾವಳಿ ಮಿತಿ ಮೀರಿ ಹೋಗಿದೆ. ವೀಕ್ಷಕರೇ, ನಾವಿಲ್ಲಿ ಮೊದಲಿಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀವಿ, ದಯವಿಟ್ಟು ಕೇಳಿಸ್ಕೊಂಡ್ಬಿಡಿ. ನಾವು ಅಂದ್ರೆ ಸುಮನ್ ಟಿವಿ ಯಾವತ್ತಿಗೂ ಯಾವುದೇ ಒಂದು ಪಕ್ಷ, ಒಬ್ಬ ವ್ಯಕ್ತಿಗೆ ಮೀಸಲಾದವರಲ್ಲ. ತಪ್ಪು ಮತ್ತು ಅನ್ಯಾಯ ಅನ್ನೋದು ಯಾರೇ ಮಾಡಿದ್ರೂ ಅದನ್ನ ನಿರ್ಭೀತವಾಗಿ, ನಿಷ್ಪಕ್ಷಪಾತವಾಗಿ, ನೇರವಾಗಿ ಖಂಡಿಸುತ್ತೇವೆ ಮತ್ತು ಸುದ್ದಿ ಮಾಡುತ್ತೇವೆ. ಈ ಸುದ್ದಿಯು ಹಾಗೆಯೇ ಮಾಡುತ್ತಿರುವುದು. ಇದರಲ್ಲಿ ಯಾರ ಪರವೂ ಇಲ್ಲ, ಯಾರ ವಿರೋಧವೂ ಇಲ್ಲ. ನಮ್ಮ ಹೆದ್ದಾರಿಯಲ್ಲಿ ನಿತ್ಯ ಸಂಚರಿಸುವ ಸವಾರರಿಗೆ ಅನುಕೂಲವಾಗಲಿ ಎಂದು ಮತ್ತು ಅಪಘಾತಗಳನ್ನ ತಡೆಯುವ ನಿಟ್ಟಿನಲ್ಲಿ ರಸ್ತೆಯುದ್ದಕ್ಕೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಸೂಚನಾ ಫಲಕಗಳನ್ನು ಅಂದ್ರೆ ಕಾಷನ್ ಬೋರ್ಡ್ಗಳನ್ನು ಅಳವಡಿಸಿದ್ದಾರೆ. ಆದ್ರೆ ನಮ್ಮೂರಿನ ಕೆಲ ರಾಜಕಾರಣಿಗಳು, ಮುಖಂಡರು ಮತ್ತು ಕಾರ್ಯಕರ್ತರು ಸಾರ್ವಜನಿಕರ ಅನುಕೂಲಕ್ಕಾಗಿ ಅಳವಡಿಸಿರುವ ಸೂಚನಾ ಫಲಕಗಳನ್ನ ತಮ್ಮ ನಾಯಕರಿಗೆ ವಿಶ್ ಮಾಡೋಕೆ ಅಂತ ಹೆದ್ದಾರಿ ಪ್ರಾಧಿಕಾರದವರು ಹಾಕಿಕೊಟ್ಟಿರುವ ಸ್ಟ್ಯಾಂಡ್ಗಳು ಅಂತ ತಿಳಿದುಕೊಂಡಿದ್ದಾರೆ. ಬನ್ನಿ, ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಕಾಷನ್ ಬೋರ್ಡ್ಗೆ ಈ ರೀತಿಯ ಒಂದು ಫ್ಲೆಕ್ಸ್ ಅನ್ನು ಹಾಕಿದ್ದಾರೆ. ಈ ಫ್ಲೆಕ್ಸ್ ಹಿಂದೆ ಏನಿದೆ ಅಂತ ಈ ಕಾಷನ್ ಅನ್ನು ನಾವು ಇವತ್ತು ನೋಡೋಣ. ಸರ್ವಿಸ್ ರಸ್ತೆಯ ಮುಖಾಂತರ ನಗರದ ಒಳಕ್ಕೆ ಸಂಚರಿಸ್ತೀವಿ. ಇಲ್ಲಿ ನಿಮ್ಮದು 50ರ ಪ್ರಮಾಣದಲ್ಲಿ, ಕಿಲೋಮೀಟರ್ಗೆ 50ರ ಪ್ರಮಾಣದಲ್ಲಿ ನಿಮ್ಮ ಸ್ಪೀಡ್ ಇರಬೇಕು ಅನ್ನುವಂತಹ ಇಂಪಾರ್ಟೆಂಟ್ ಆದ ಒಂದು ಕಾಷನ್ ಬೋರ್ಡ್. ಆದರೆ ಈ ಕಾಷನ್ ಬೋರ್ಡಿನ ಮೇಲೆ ಈ ಫ್ಲೆಕ್ಸ್ ತಗಲಾಕಿದೆ. ಹೆದ್ದಾರಿ ಉದ್ದಕ್ಕೂ ಹಾಕಲಾಗಿರುವ ನಿಧಾನವಾಗಿ ಚಲಿಸಿ, ಮುಂದೆ ಅಡ್ಡರಸ್ತೆ ಇದೆ, ವೇಗ ಮಿತಿ ಎಂಬ ಮುಖ್ಯ ಸೂಚನೆಗಳಿರುವ ಭಾಗಶಃ ಎಲ್ಲ ಸೂಚನಾ ಫಲಕಗಳ ಮೇಲೆ ಕಾಣುತ್ತಿರುವುದು ಕೇವಲ ಶುಭಾಶಯಗಳ ಫ್ಲೆಕ್ಸ್ಗಳು. ಈಗಲೇ ಚಿಕ್ಕಬಳ್ಳಾಪುರದ ಹೆದ್ದಾರಿಯಲ್ಲಿ ದಿನಕ್ಕೆ 1-2 ಅಪಘಾತಗಳು ಆಗುತ್ತಲೇ ಇವೆ. ಇದು ಸಾಲದು ಎಂಬಂತೆ ಈ ರೀತಿಯ ಕೆಲಸಗಳಿಂದ ಅಪಘಾತಗಳು ಇನ್ನಷ್ಟು ಹೆಚ್ಚಾಗುತ್ತವೆ. ಈ ಹೆದ್ದಾರಿಯಲ್ಲಿ ನಿತ್ಯ ಹೆಚ್ಚಾಗಿ ಸಂಚರಿಸುವುದು ಅಂತಾರಾಜ್ಯ ವಾಹನಗಳು. ಅಂತಾರಾಜ್ಯ ಸವಾರರಿಗೆ ನಮ್ಮೂರಿನ ರಸ್ತೆಗಳ ಬಗ್ಗೆ ಎಲ್ಲಿ ತಿರುವಿದೆ, ಎಲ್ಲಿ ರಸ್ತೆ ಹುಬ್ಬಿದೆ, ಎಲ್ಲಿ ಜನಸಂದಣಿ ಹೆಚ್ಚಿರುತ್ತದೆ, ಎಲ್ಲಿ ಅಡ್ಡರಸ್ತೆ ಇದೆ ಎಂಬ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ. ಇನ್ನು ಯಾವುದೇ ಮಾಹಿತಿ ಇಲ್ಲದ ಹೊಸ ರಸ್ತೆಗಳಲ್ಲಿ ಚಲಿಸಬೇಕಾದ್ರೆ ಎಲ್ಲಾ ಸವಾರರು ಅವಲಂಬಿಸುವುದು ಇದೇ ಸೂಚನಾ ಫಲಕಗಳನ್ನೇ. ಹೀಗಿರುವಾಗ ಆ ಫಲಕಗಳ ಮೇಲೆ ಸೂಚನೆಗಳೇ ಕಾಣದ ಹಾಗೆ ಈ ರೀತಿ ಅಡ್ಡಲಾಗಿ ಫ್ಲೆಕ್ಸ್ ಗಳನ್ನ ಹಾಕಿದಾಗ ಸರಿಯಾದ ಅವಗಾಹನೆ ಇಲ್ಲದೆ ಅಪಘಾತವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಎನ್ಎಚ್ಎ ಪ್ರಾಧಿಕಾರದ ಅಧಿಕಾರಿಗಳಾದ ಜಯಕುಮಾರ್ ಅವರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ, ಸರ್, ಈ ರೀತಿ ಹೆದ್ದಾರಿಯ ತುಂಬಾ ಇರುವ ಸೂಚನಾ ಫಲಕಗಳಿಗೆ ಶುಭಾಶಯಗಳ ಫ್ಲೆಕ್ಸ್ ಗಳನ್ನ ಹಾಕಲಾಗಿದೆ, ಇದರಿಂದ ವಾಹನ ಸವಾರರಿಗೆ ಇನ್ನಿಲ್ಲದ ತೊಂದರೆಯಾಗುತ್ತಿದೆ ಎಂದು ಪ್ರಶ್ನಿಸಲಾಯಿತು. ನಮ್ಮ ಪ್ರಶ್ನೆಗೆ ಉತ್ತರಿಸಿದ ಎನ್ಎಚ್ಎ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಅನೇಕ ಬಾರಿ ಫ್ಲೆಕ್ಸ್ ಹಾಕುವ ಎಲ್ಲರ ಗಮನಕ್ಕೂ ತಂದಿದ್ದೇವೆ. ಆದರೂ ಪದೇ ಪದೇ ಈ ರೀತಿ ಫ್ಲೆಕ್ಸ್ ಗಳನ್ನ ಹಾಕುತ್ತಲೇ ಇದ್ದಾರೆ. ತೆಗೆಯಲು ಮುಂದಾದ್ರೆ ಅಲ್ಲಿನ ಸ್ಥಳೀಯರು ನಮ್ಮ ಸಿಬ್ಬಂದಿಯ ಮೇಲೆ ಜಗಳಕ್ಕೆ ಬರುತ್ತಾರೆ. ಇದರಿಂದ ನಮ್ಮ ಹೈವೇ ಪೆಟ್ರೋಲಿಂಗ್ ವಾಹನ ಈ ತರಹದ ಫ್ಲೆಕ್ಸ್ ಗಳನ್ನ ರಾತ್ರಿ ಸಮಯ ಕಿತ್ತು ಹಾಕುತ್ತಾರೆ ಎಂದ್ರು. ಇದೇ ಸಮಯದಲ್ಲಿ ಈ ರೀತಿಯ ಘಟನೆಗಳ ಕುರಿತು ನಮ್ಮ ಇಲಾಖೆಯ ಅಡಿಯಲ್ಲಿ ಏನು ಕ್ರಮ ತೆಗೆದುಕೊಳ್ಳಬಹುದು ಎಂದು ಅವಲೋಕಿಸಿ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದ್ರು. ನಮಸ್ಕಾರ, ಜಯಕುಮಾರ್ ಅವರು ಸರ್. ಹೌದು.
ಸರ್ ನಮಸ್ತೆ ಸರ್, ನಾವು ಸುಮನ್ ಟಿವಿ ಚಿಕ್ಕಬಳ್ಳಾಪುರದಿಂದ ಮಾತನಾಡ್ತೀವಿ. ಹಾ ಹಾ ಸರ್, ಇದು ನ್ಯಾಷನಲ್ ಹೈವೇ ಇದೆಯಲ್ಲ ಸರ್ 44, ಈ ನಮ್ಮ ಚಿಕ್ಕಬಳ್ಳಾಪುರದಿಂದ ಆರೋಬಂಡೆವರೆಗೂ, ಹ್ಮ್ ಹೆಚ್ಚು ಕಡಿಮೆ ಪೆರೇಸಂದ್ರದವರೆಗೂ ಈಗ ಕಾಷನ್ ಸೈನ್ ಬೋರ್ಡ್ಸ್ ಏನ್ ಹಾಕಿದ್ದಾರೆ. ಹ್ಮ್ ಆ ಸೈನ್ ಬೋರ್ಡ್ಸ್ ಮೇಲೆ ಎಲ್ಲ ಈ ಯಾರೋ ರಾಜಕಾರಣಿಗಳದ್ದು ಬರ್ತ್ಡೇ ವಿಶಸ್ ಫ್ಲೆಕ್ಸ್ ಗಳು ಹಾಕಿದ್ದಾರೆ ಸರ್. ಹ್ಮ್ ಸೈನ್ ಬೋರ್ಡ್ಸ್ ಏನು Okay. ಕಾಣಿಸ್ತಾ ಇಲ್ಲ. ಇಲ್ಲ ಇಲ್ಲ ಸೈಡ್ ಆಲ್ರೆಡಿ 2-3 ಸಲ ಕಂಪ್ಲೇಂಟ್ ಬಂದಿದೆ. ನಾವ್ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವಿ. ಕೆಳಗಡೆ ಇದೇನ್ ಈ ಕಡೆನು ಹಂಗೆ ಮಾಡಿದ್ದಾರೆ, ಯಾವ್ದೋ ಫ್ಲೈಓವರ್ ಮೇಲೆಲ್ಲ ಹಾಕಿದ್ದಾರೆ. ಅದೆಲ್ಲ ಆಲ್ರೆಡಿ ಕಟ್ ಮಾಡ್ಸಿದ್ದೆ. ಪೆಟ್ರೋಲಿಂಗ್ ವೆಹಿಕಲ್ ಹೇಳ್ಬಿಟ್ಟು ತೆಗಿಸ್ತೀನಿ. ತೆಗಿತಾರೆ ಸರಿ, ಈಗ- ಯೂಶಲಿ ಏನೋ ಹುಟ್ಟದಬ್ಬದ್ದೆಲ್ಲ ಹಾಕ್ಬಿಡ್ತಾರೆ. ಹೌದು ಸರ್. ಹುಟ್ಟದಬ್ಬ ಅದೇನೇನೋ ಫಂಕ್ಷನ್ ಎಲ್ಲ ಹಾಕ್ಬಿಡ್ತಾರೆ ಯೂಶಲಿ. ಹೌದು sir. ಬೇರೆ ಹಾಕೋಬಹುದು, ಒಂದಿನ ಹಾಕೊಂಡು ತಗೋಬೇಕತ್ತ ಅಂತ ಸೈನ್ ಆ, ಬೋರ್ಡ್ ಮೇಲೆಲ್ಲ ಸರ್, ಹಾಕ್ಬಿಡ್ತಾರೆ. ಏನು ಅಂತಂದ್ರೆ ಸರ್, ಈಗ ಈ ಚಿಕ್ಕಬಳ್ಳಾಪುರ ಸ್ಟಾರ್ಟ್ ಆದಾಗಿಂದಲೂ ಹ್ಮ್ ಚಿಕ್ಕಬಳ್ಳಾಪುರದ ಏನು ಸರ್ವಿಸ್ ರೋಡ್ ಇದೆ ಅಲ್ಲಿಂದ ತಗೊಂಡು ಈ ಕಡೆ ಚದಲಪುರ, ಈ ಕಡೆ ಪೆರೇಸಂದ್ರ ದಾಟೋವರೆಗೂ ನೋಡಿದೀವಿ ನಾವು. ಈಗ ಬೆಳಗ್ಗೆಯಿಂದ ಹ್ಮ್ ಕಂಪ್ಲೀಟ್ ಎಲ್ಲಾ ಸೈನ್ ಬೋರ್ಡ್ಸ್ ಮೇಲೂ ಇವರು ಫ್ಲೆಕ್ಸ್ ಗಳೇ ಇದೆ. ಏನ್ ಹಾಕಿದ್ರೆ ಫ್ಲೆಕ್ಸ್ ಯಾರೋ ಈ ರಾಜಕಾರಣಿ ಯಾರ್ದೋ ಹುಟ್ಟಿದಬ್ಬದ ಶುಭಾಶಯಗಳು ಅಂತ ಹೇಳ್ಬಿಟ್ಟು ಯಾರೋ ಹಾಕೊಂಡಿದ್ದಾರೆ ಸರ್. ಇಲ್ಲ ಒಂದ್ ತಗಸ್ತೀನಿ ಪಾರ್ಟಿಯಿಂದ. ಹೇಳ್ತೀನಿ ಪೆಟ್ರೋಲ್ ಟೀಮ್ ಇಲ್ಲಿ. ಅದು Monitor ಅವ್ರ ಮಾಡಿ. ಮೇಲೆ ಕ್ರಮ ಏನ್ ತಗೊಳ್ಬೋದು ಸರ್? ನಿಮ್ ಕಡೆಯಿಂದ ಏನ್ ಕ್ರಮ ತಗೊಳ್ಬೋದು ಸರ್ ಅವ್ರ ಮೇಲೆ? ಈಗ ಅದು ಬರ್ದಿರ್ತಾರಲ್ವಾ, ಅದಕ್ಕೆ ನಾವು ಏನೋ ಪಾಲಿಸಿ ಎಲ್ಲ ಇದೆ ಅದು. ಇಮಿಡಿಯೇಟ್ sir. ಹಾಕ್ತಾರೆ, ಇಮಿಡಿಯೇಟ್ ನಮ್ ಪೆಟ್ರೋಲಿಂಗ್ ವೆಹಿಕಲ್ ತೆಗಿಯುತ್ತೆ. ತಿರ್ಗಾ ಅವ್ರ ಹಾ. ಲೋಕಲ್ ಬಂದು ಗಲಾಟೆ ಮಾಡ್ತಾರೆ. ಆತ್ಮೀಯ ಮುಖಂಡರೇ, ನಾಯಕರೇ, ಕಾರ್ಯಕರ್ತರೇ, ನಿಮ್ಮ ಪ್ರೀತಿ ಅಭಿಮಾನ ಯಾವುದರ ಬಗ್ಗೆಯೂ ನಮಗೆ ಪ್ರಶ್ನೆ ಇಲ್ಲ. ಅದು ನಿಮ್ಮ ವೈಯಕ್ತಿಕ. ನೀವು ನಿಮ್ಮ ನಾಯಕನ ಕುರಿತು ಪ್ರೀತಿಯ ಅಭಿಮಾನ ತೋರಿಸಲು ಇನ್ನು ಹಲವಾರು ಮಾರ್ಗಗಳಿವೆ. ದಯವಿಟ್ಟು ಅವುಗಳನ್ನ ಅನುಸರಿಸಿ. ಈ ರೀತಿ ಸಾರ್ವಜನಿಕರಿಗೆ ತೊಂದರೆ ಕೊಡುವ ಮಾರ್ಗವನ್ನು ಮಾತ್ರ ಆರಿಸಿಕೊಳ್ಳಬೇಡಿ. ಇದು ಸುಮನ್ ಟಿವಿಯ ಆಗ್ರಹ ಪೂರ್ವಕ ಕಳಕಳಿ.